ಭಾರತ ದೇಶದ 76ನೇ ಗಣರಾಜ್ಯೋತ್ಸವ ಸಮಾರಂಭವನ್ನು ವಿಜೃಂಭಣೆಯಿಂದ ನಮ್ಮ ಈ ಶಿಕ್ಷಣ ಸಂಸ್ಥೆಗಳ ಆವರಣದಲ್ಲಿ ಆಚರಣೆಯನ್ನ ಮಾಡುತ್ತಿದ್ದೇವೆ. ನಾವುಗಳೆಲ್ಲ ಇಲ್ಲಿ ಭಾಗಿಯಾಗಿ आजाद हिंद कौमी नारा कौमी नारा कौमी नारा बोलो भारत माता के बोलो भारत माता की बोलो भारत माता के श्रीरमणने श्रीचक्र श्रीशङ्खभूषितने आत्माय देहाय आराधने करेदरे बरुव करुणिन दैव पाप विनाश लकुमिय मनव कलकुतलिरुव श्री ವೆಂಕಟೇಶ ಭದ್ರಾದ್ರಿ ರಾಮನು ಇವನೇ ಮಧುರ ಪುರುಷಾಮನು ಇವನೇ ಶರಣಾಗಿ ಬಂದರೆ ಕಾಯೋ ನೀನಾಮಯ. ಸ್ವಾಗತವನ್ನು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ. ಈ ಕಾರ್ಯಕ್ರಮದ ರೂವಾರಿಗಳು ಮತ್ತು ಎಲ್ಲ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಎಲ್ಲರಿಗೂ ಈ ದಿನದ ಶುಭಾಶಯಗಳು. ಧನ್ಯವಾದಗಳು. ಭಾರತದ ಸಂವಿಧಾನವು 22 ಭಾಗಗಳು 395 ವಿಧಿಯನ್ನೊಳಗೊಂಡ ಇಡೀ ವಿಶ್ವದಲ್ಲೇ ಅತಿ ದೊಡ್ಡ ಲಿಖಿತ ಸಂವಿಧಾನವಾಗಿದೆ. ಧನ್ಯವಾದಗಳು. ನಮ್ಮ ಸಂವಿಧಾನದ ಪ್ರಮುಖ ಲಕ್ಷಣಗಳು: ಲಿಖಿತ ಮತ್ತು ಬೃಹತ್ ಸಂವಿಧಾನ, ಸರಳ ಕಠಿಣ ಸಂವಿಧಾನ, ಗಣತಂತ್ರ ವ್ಯವಸ್ಥೆ, ಸಂಯುಕ್ತ ಪದ್ಧತಿ, ಮೂಲಭೂತ ಹಕ್ಕುಗಳು, ಮೂಲಭೂತ ಕಾನೂನುಗಳು. ಸಂವಿಧಾನವು ನಮಗೆ 6 ಮೂಲಭೂತ ಹಕ್ಕುಗಳನ್ನು ನೀಡಿದೆ. ಸಮಾನತೆಯ ಹಕ್ಕು 14ರಿಂದ 18ನೇ ವಿಧಿ, ಸ್ವಾತಂತ್ರ್ಯದ ಹಕ್ಕು 19ರಿಂದ 22ನೇ ವಿಧಿ, ಶೋಷಣೆಯ ವಿರುದ್ಧದ ಹಕ್ಕು 23ರಿಂದ 24ನೇ ವಿಧಿ, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು 25ರಿಂದ 28ನೇ ವಿಧಿ, ಸಾಂಸ್ಕೃತಿಕ ಹಾಗೂ ವಿದ್ಯಾಭ್ಯಾಸದ ಹಕ್ಕು. ನಮ್ಮ ಸಂವಿಧಾನವು 86ನೇ ತಿದ್ದುಪಡಿ ಕಾಯ್ದೆಯ ಮೂಲಕ 11 ಮೂಲಭೂತ ಕರ್ತವ್ಯಗಳನ್ನು ನೀಡಲಾಗಿದೆ. ಅವುಗಳೆಂದರೆ: ನಮ್ಮ ಸಂವಿಧಾನ ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆಯನ್ನು ಗೌರವಿಸುವುದು, ಸ್ವಾತಂತ್ರ್ಯ ಚಳುವಳಿಯ ಆದರ್ಶ ತತ್ವಗಳನ್ನು ಪಾಲಿಸುವುದು, ಅಗತ್ಯ ಬಂದಾಗ ರಾಷ್ಟ್ರವನ್ನು ರಕ್ಷಿಸುವುದು, ಭಾರತೀಯರಲ್ಲಿ ಸಾರ್ವಭೌಮತೆ ಸಮಗ್ರತೆ ಬೆಳೆಸಿಕೊಳ್ಳುವುದು, ಭಾರತೀಯರಲ್ಲಿ ಆದರೆ ಸಾಲೋದಿಲ್ಲ, ಜೊತೆಗೆ ಆರೋಗ್ಯನೂ ಸಹ ಚೆನ್ನಾಗಿ ನೋಡ್ಕೋಬೇಕು. ವಿದ್ಯಾವಂತರಾದವರು ಬರೀ ಆರೋಗ್ಯ ನೋಡ್ಕೊಂಡ್ಬಿಟ್ರೆ ಜೀವನವನ್ನು ಉತ್ತಮವಾಗಿ ಸಾಧಿಸೋದಕ್ಕೆ ಆಗೋದಿಲ್ಲ. ಅವರು ಜೀವನದ ಮಾರ್ಗವನ್ನು ಸಹ ಕಲ್ತ್ಕೋಬೇಕು. 1950ರಲ್ಲಿ ಜಾರಿಗೆ ಬಂದಂಥ ಈ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲ ಬದುಕ್ತಿದ್ದೇವೆ. ನೆಮ್ಮದಿಯಿಂದ ನಾವು ಬದುಕ್ತಿದ್ದೇವೆ ಅಂದರೆ ಈ ಸಂವಿಧಾನ ನಮಗೆ ಎಲ್ಲವನ್ನ ಕೊಡು ಮಾಡಿದೆ. ತುಂಬ ಹೃದಯದ ಧನ್ಯವಾದಗಳು, ವಂದನೆಗಳು. Celebrating 76th Independence Day of our country. Republic Day is a national festival in India. It is a very important day for us. On this day, 1950, the Constitution of India came into force. Is the supreme law of India. Dr. Baba Saheb Ambedkar is the father of our Constitution. We should respect her Constitution. गणतंत्र दिवस को मनाने के लिए हम सभी यहाँ पर एकत्रित हुए हैं. हम सभी के लिए ये एक महान और
और शुभ अवसर है। हमें एक दूसरे को बधाई देना चाहिए और अपने राष्ट्र के विकास और समृद्धि के लिए भगवान से दुआ मांगनी चाहिए। हर वर्ष 26 जनवरी को भारत में हम गणतंत्र दिवस मनाते हैं, क्योंकि इसी दिन